ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಏನಪ್ಪ ಇವತ್ತಿನ ತರಗತಿ ಅಂತ ಅಂದರೆ ವಿ ಎ ಪರೀಕ್ಷೆಗೆ 14ನೇ ತರಗತಿ ನಡೀತಾ ಇದೆ. ಆಗಲೇ 13 ತರಗತಿಗಳು ಕಂಟಿನ್ಯೂಸ್ ಆಗಿ ವಿ ಎ ತರಗತಿ ಅಂತಲೇ ಒಂದು ಪ್ಲೇಲಿಸ್ಟ್ ಮಾಡಿದ್ದೀವಿ. ಯಾರ್ಯಾರು ನೋಡಿಲ್ಲ ಎಲ್ಲರೂ ಕೂಡ ನೋಡ್ಕೊಳ್ಳಿ. ಪಕ್ಕಾ ಯೂಸ್ ಆಗೋ ರೀತಿಯಲ್ಲಿ ನಾವೇನು ಮಾಡಿದ್ದೇವೆ, ತರಗತಿಗಳನ್ನು ಕೊಡ್ತಾ ಇದ್ದೇವೆ. ಓಕೆನಾ? ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ನಿನ್ನೆ ಕ್ಲಾಸ್ ಯಾಕೆ ಬಂದಿಲ್ಲ ಅಂತ. ವಿದ್ಯಾರ್ಥಿಗಳೇ ಸ್ವಲ್ಪ ಹುಷಾರಿಲ್ಲ, ಅದಕ್ಕಾಗಿ ಕ್ಲಾಸ್ ಬಂದಿಲ್ಲ. ಕಂಟಿನ್ಯೂಸ್ ಆಗಿ ಕ್ಲಾಸ್ ಬರ್ತಾವೆ, ಡೈಲಿ ಒಂದೊಂದು ಕ್ಲಾಸ್ ಬಂದೇ ಬರುತ್ತೆ. ಡೈಲಿ 2 ಕ್ಲಾಸ್ ಯಾಕೆ ಬರ್ತಿಲ್ಲ ಅಂತ ಕೇಳ್ತಾ ಇದ್ರಿ. ಓಕೆನಾ? ಹುಷಾರಿಲ್ಲ ಅಂದರೂ ಒಂದು ಕ್ಲಾಸ್ ಅಂತೂ ಅಪ್ಲೋಡ್ ಮಾಡೇ ಮಾಡ್ತೀವಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ 14ನೇ ತರಗತಿ ನಡೀತಾ ಇದೆ. ಮತ್ತು ತುಂಬ ಜನ ಕೇಳ್ತೀರಾ ಬ್ಯಾಚ್ ಯಾವ ರೀತಿ ಪಡ್ಕೋಬೇಕು ಅಂತ. ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ ಇನ್ನೂ ಕೂಡ. ಅದಕ್ಕೆ ಡೈಲಿ ಬ್ಯಾಚನ್ನು ಹೇಳ್ಬಿಡ್ತೀನಿ ನೋಡಿ. ಸಂಪೂರ್ಣ ಬ್ಯಾಚ್ ಅಂತ ನಾವು ಕೊಡ್ತಾ ಇದ್ದೀವಿ, ಗ್ರಾಮ ಆಡಳಿತ ಅಧಿಕಾರಿಗಾಗಿ ಅಂತ. ಇಲ್ಲಿ ಈ ಒಂದು ಬ್ಯಾಚಲ್ಲಿ ನಿಮಗೆ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಮತ್ತು ಇಲ್ಲಿ ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಕೊನೆಯದಾಗಿ ಕರೆಂಟ್ ಅಫೇರ್ಸ್. 6 ತಿಂಗಳ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಇಷ್ಟು ಇನ್ಕ್ಲೂಡ್ ಆಗಿ ನಿಮಗೆ 501 ರೂಪಾಯಿ ಇರುತ್ತೆ. ಇಲ್ಲಿ ಮೆಂಟಲ್ ಎಬಿಲಿಟಿ ಇರೋದಿಲ್ಲ, ಅದು ಗೊತ್ತಿರಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಅಮೌಂಟನ್ನು ಪೇ ಮಾಡಿ ಡೈರೆಕ್ಟಾಗಿ ನೀವು ಟೆಲಿಗ್ರಾಮ್ ಮೂಲಕ ನಮಗೆ ಮೆಸೇಜನ್ನು ಕಳಿಸಿದರೆ ನಾವು ನಮ್ಮ ಒಂದು ಬ್ಯಾಚನ್ನು ನಿಮಗೆ ಕೊಡ್ತೀವಿ, ಅಲ್ಲಿ ಓದ್ಕೋಬೋದು. ಓಕೆನಾ? ನೀವು ನಮ್ಮ ಒಂದು ತರಗತಿಗಳನ್ನು ನೋಡಿಕೊಂಡು ಆ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿಕೊಂಡು ಓದ್ಕೊಂಡ್ರೆ ನಿಮ್ಮ ಒಂದು ಪೇಪರ್ 1 ಕಂಪ್ಲೀಟ್ ಆಗಿ ಇದಾಗುತ್ತೆ. ಬಟ್ ಮೆಂಟಲ್ ಎಬಿಲಿಟಿ ನೀವೇ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಮುಂದೆ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳಿಗೆ ನಮಗೆ ಟೈಮ್ ಸಿಕ್ತು ಅಂತ ಅಂದರೆ, GK ಕಂಪ್ಲೀಟ್ ಆದಮೇಲೆ ಟೈಮ್ ಸಿಕ್ತು ಅಂದರೆ ಮೆಂಟಲ್ ಎಬಿಲಿಟಿಯನ್ನು ಕೂಡ ನಾವು ಮಾಡಿಕೊಡ್ತೀವಿ. ಈಗ ಮೊದಲನೇ ಪ್ರಶ್ನೆನ ನೋಡ್ಕೊಂಡ್ಬಿಡೋಣ. ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೇನೆ, ನೀವು ನೋಡ್ಕೋಬೋದು. ಇಂಗ್ಲೀಷಲ್ಲಿ ನಾನು ಕ್ವಶನ್ಸನ್ನು ಹೇಳಿ ನಿಮಗೆ ಎಕ್ಸ್ಪ್ಲನೇಷನನ್ನು ಕೊಡೋದಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ತುಂಬ ವಿದ್ಯಾರ್ಥಿಗಳು ಕನ್ನಡದಲ್ಲಿದ್ದಾರೆ. ಅದಕ್ಕಾಗಿ ಕ್ವಶನ್ಸನ್ನು ತೊಗೊಂಬನ್ನಿ ಅಂದಿದ್ದಕ್ಕೆ ಕ್ವಶನ್ಸನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ, ಅದು ಗೊತ್ತಿರಲಿ. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡ್ಬಿಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇವತ್ತಿನ ತರಗತಿ ಏನಪ್ಪ ಅಂತಂದರೆ ಈಗಾಗಲೇ ಸಂಗಮ ರಾಜವಂಶಕ್ಕೆ ಸಂಬಂಧಪಟ್ಟಂತೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ತರಗತಿ ಆಗಿದೆ. ಸಾಳುವ ಮತ್ತು ಇಲ್ಲಿ ಸಂಗಮ, ಸಾಳುವ, ತುಳುವ. ಇಲ್ಲಿ ಕೃಷ್ಣದೇವರಾಯನ ಬಗ್ಗೆ ಇವತ್ತು ತುಂಬ ಕ್ವಶನ್ಸ್ ಇದ್ದಾವೆ. ಮತ್ತು ಇಲ್ಲಿ ಸಾಳುವ ಡೈನಾಸ್ಟಿ ಬಗ್ಗೆ ಇದೆ, ಮತ್ತು ಇಲ್ಲಿ ತುಳುವ ಡೈನಾಸ್ಟಿ ಬಗ್ಗೆ ಸಂಪೂರ್ಣವಾಗಿ ಕ್ವಶನ್ಸ್ ಇದ್ದಾವೆ. ಕೊನೆಯದಾಗಿ ಅರವೀಡು ಮನೆತನವನ್ನು ಇನ್ನೊಂದು ಬೇಕಾದ್ರೆ ಸ್ಮಾಲ್ ವಿಡಿಯೋದಲ್ಲಿ ನಾವು ನೋಡೋಣಂತೆ. ಓಕೆನಾ? ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡಿ. ಸಾಳುವ ವಂಶವು ವಿಜಯನಗರ ಸಾಮ್ರಾಜ್ಯದ 2ನೇ ಆಡಳಿತ ವಂಶವಾಗಿತ್ತು ಅಂತ ಕೊಟ್ಟಿದ್ದಾರೆ. 2ನೇ ಆಡಳಿತ ರಾಜವಂಶ ಅಂತ. ಇಲ್ಲಿ ಸಂಗಮ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೇನೆ ಇದನ್ನು, ಆದರೆ ಇದನ್ನು ಕಾಲಾನುಕ್ರಮಣಿಕೆಯಲ್ಲಿ ಬರೀರಿ ಅಂತ ಪಕ್ಕಾ ಕ್ವಶನ್ ಬರುತ್ತೆ. ಸಂಗಮ ಆದಮೇಲೆ ಸಾಳುವ, ತುಳುವ, ಅರವೀಡು. ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಕೇಳಬಹುದು ಅಂತ ಅಂದರೆ, ಡೈರೆಕ್ಟಾಗಿ ಇಲ್ಲಿ ಏನಪ್ಪ ಅಂತ ಅಂದರೆ ಇದು ಕೂಡ ಕೇಳ್ಬೋದು, ಇಸ್ವಿ ಕೂಡ ಕೇಳ್ಬೋದು. 1336ರಿಂದ 1485 ಸಂಗಮ. ನೆಕ್ಸ್ಟ್ ಸಾಳುವ 1485ರಿಂದ 1503. ಓಕೆನಾ? ತುಳುವ 1503ರಿಂದ ನೆಕ್ಸ್ಟ್ 1565 ಅಂದರೆ ತಾಳಿಕೋಟೆ ಯುದ್ಧ ಆಗೋವರೆಗೂ. ನೆಕ್ಸ್ಟ್ ಕೊನೆಯದಾಗಿ ಇಲ್ಲಿ ಅರವೀಡು ರಾಜಮನೆತನ. ಇಲ್ಲಿ 1565ರಿಂದ ಮುಂದೆ ಮಾಡ್ಕೊಳ್ತಾ ಹೋಗುತ್ತೆ. 1646 ಸಮಥಿಂಗ್ ಏನೋ ಬರುತ್ತೆ, ಇಲ್ಲಿ ತನಕ ಬರುತ್ತೆ. ಓಕೆನಾ? ಇದು ನಿಮಗೆ ಇಸ್ವಿ ಕೂಡ ನೆನಪಿಡಬೇಕು. ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಯಾರ್ಯಾರು ನೋಡಿಲ್ಲ ನೋಡ್ಕೊಳ್ಳಿ. ಈಗ ನೋಡಿ, 2ನೇ ಆಡಳಿತ ವಂಶ ಅಂತ ಕೊಟ್ಟಿದ್ದಾರೆ. ಸಾಳುವ ರಾಜವಂಶ 2ನೇ ಆಡಳಿತ ರಾಜವಂಶ ಅಂತ. ಮೊದಲನೇ ಹೇಳಿಕೆ ಸರಿ ಇದೆ. ಸಾಳುವ ನರಸಿಂಹನು ಸಾಳುವ ವಂಶವನ್ನು ಸ್ಥಾಪನೆ ಮಾಡಿದನು ಅಂತ ಕೊಟ್ಟಿದ್ದಾರೆ. 2ನೇ ಹೇಳಿಕೆ ಕೂಡ ಸರಿ ಇದೆ. ಸಾಳುವ ನರಸಿಂಹ ಎಂಬತಕ್ಕಂಥ ವ್ಯಕ್ತಿ ಸಾಳುವ ರಾಜವಂಶವನ್ನು ಸ್ಥಾಪನೆ ಮಾಡಿದನು ಅಂತ. ಅದೇ ರೀತಿ ಸಾಳುವ ವಂಶವು ಸಂಗಮ ವಂಶದ ನಂತರ ಅಧಿಕಾರಕ್ಕೆ ಬಂದಿದ್ದು ಅಂತ ಇದೆ. ನಾನು ಇಲ್ಲಿ ಹೇಳಿದೆ ಸಂಗಮ ಆದಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ, ಸಾಳುವ ಬರ್ತಾರೆ ಅಂತ. ಇದು ಕೂಡ ಸರಿ ಇದೆ. ಓಕೆನಾ? ಹಾಗಾದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ನರಸನಾಯಕರು ಸಾಳುವ ನರಸಿಂಹನ ಸೇನಾಪತಿ ಆಗಿದ್ದರು ಅಂತ ಕೊಟ್ಟಿದ್ದಾರೆ. ನರಸನಾಯಕ ಎಂಬತಕ್ಕಂಥ ಸೇನಾಪತಿ ಬರ್ತಾನೆ. ಯಾರ ಅಡವಿಯಲ್ಲಿ ಬರ್ತಾನೆ? ಇಲ್ಲಿ ಸಾಳುವ ರಾಜವಂಶವನ್ನ ಇಲ್ಲಿ ಸಾಳು ನರಸಿಂಹರಾಯ ಎಂಬತಕ್ಕಂಥ ವ್ಯಕ್ತಿ ಏನು ಸ್ಥಾಪನೆಯನ್ನ ಮಾಡಬೇಕಾದ್ರೆ ನರಸನಾಯಕ ಎಂಬತಕ್ಕಂಥ ವ್ಯಕ್ತಿ ನರಸಿಂಹನ ಸೇನಾಪತಿಯಾಗಿ ಬಂದಿರ್ತಾನೆ. ಹಾಗಾಗಿ ಮೊದಲನೇ ಹೇಳಿಕೆ ಸರಿ ಇದೆ. ಸಾಳುವ ನರಸಿಂಹನ ಮರಣದ ನಂತರ ಅಪ್ರಾಪ್ತ ವಯಸ್ಸಿನ ರಾಜಕುಮಾರರ ಪರವಾಗಿ ಆಡಳಿತವನ್ನು ನಡೆಸಿದನು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ವೀರ ನರಸಿಂಹ ಎಂಬತಕ್ಕಂಥ ಒಂದು ಅಪ್ರಾಪ್ತರು ಇರ್ತಾರೆ, ಅವರ ಪರವಾಗಿ ಇವನೇನು ಮಾಡ್ತಾನೆ, ಮರಣದ ನಂತರ ಈ ಒಂದು ರಾಜಕುಮಾರರ ಪರವಾಗಿ ಆಡಳಿತವನ್ನು ನಡೆಸ್ತಾನೆ ಅಂತ ಕೊಟ್ಟಿದ್ದಾರೆ. ಮೂರನೇದಾಗಿ ಅವರು ತುಳುವ ವಂಶದ ಉದಯಕ್ಕೆ ಅಡಿಪಾಯವನ್ನು ಹಾಕಿದರು ಅಂತ ಕೊಟ್ಟಿದ್ದಾರೆ. ಸಾಳುವ ನರಸಿಂಹರ ಮರಣದ ನಂತರ ಅಪ್ರಾಪ್ತ ವಯಸ್ಸಿನ ಒಂದು ರಾಜಕುಮಾರರ ಪರವಾಗಿ ನರಸನಾಯಕರು ಏನು ಮಾಡ್ತಾರೆ, ತುಳುವ ರಾಜವಂಶಕ್ಕೆ ಅಡಿಪಾಯವನ್ನು ಹಾಕ್ತಾರೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ, ಸಂಗಮ ಸಾಳುವ ಮನೆತನ 1485ರಿಂದ 1503 ಅತಿ ಕಡಿಮೆ ಕಾಲ ಆಳಿದಂತಹ ಒಂದು ವಿಜಯನಗರ ಸಾಮ್ರಾಜ್ಯದ ರಾಜವಂಶ ಯಾವುದಪ್ಪ ಅಂತ ಅಂದರೆ ಇಲ್ಲಿ ಸಾಳುವ ಎಂಬತಕ್ಕಂಥ ಒಂದು ರಾಜವಂಶ. ಬರೀ ಅರೌಂಡ್ ಒಂದು 15ರಿಂದ 20 ವರ್ಷ, 20 ಆಡದಿರ ಒಂದು 18 ವರ್ಷ ಇವರು ಆಳ್ತಾರೆ.
ಅದಕ್ಕಾಗಿ ನೆನಪಿಡಬೇಕು. ಅತಿ ಕಡಿಮೆ ಆಳಿದ್ದು ಇವರು, ಅತಿ ಜಾಸ್ತಿ ದಿನ ಅಂದ್ರೆ ಅತಿ ತುಂಬಾ ವರ್ಷಗಳ ಕಾಲ, ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದವರು ಯಾರಪ್ಪ ಅಂತ ಅಂದ್ರೆ ಸಂಗಮ ಮನೆತನ. ಇವರು 1336ರಿಂದ 1485ರವರೆಗೆ ಇವರು ಆಳ್ತಾರೆ. ಅತ್ಯಂತ 150 ವರ್ಷದವರೆಗೆ ಇವರು ಆಳ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಅದು ಗೊತ್ತಿರಬೇಕು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಬರುತ್ತೆ. 3 ಕೂಡ ಹೇಳಿಕೆಯಲ್ಲಿ ಸರಿ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಯಾಕೆ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದ್ದಾವೆ ಮತ್ತು 15 ಪ್ರಶ್ನೆಗಳು ಇದ್ದಾವೆ. ಇವತ್ತು ಸ್ವಲ್ಪ ಕ್ಲಾಸ್ ಎಕ್ಸ್ಟೆಂಡ್ ಆಗ್ಬೋದು, ಅದಕ್ಕಾಗಿ ನಾನು ಸ್ವಲ್ಪ ಬೇಗ ಹೇಳ್ತಾ ಇದ್ದೇನೆ. ಹುಷಾರು ಕೂಡ ಇಲ್ಲ, ಅದಕ್ಕಾಗಿ ನೀವು ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಮಾಡ್ತೀನಿ, ಅದಕ್ಕೆ ವರಿ ಬೇಡ. ಜೊತೆಗೆ ಕೋರ್ಸನ್ನು ಪಡ್ಕೊಂಡು ನೀವು ಓದ್ಕೊಳ್ಳಿ, ಪಕ್ಕಾ ಆಗುತ್ತೆ. ಓಕೆನಾ. ಈಗ ತುಳು ವಂಶವು ವಿಜಯನಗರ ಸಾಮ್ರಾಜ್ಯದ 3ನೇ ಆಡಳಿತ ವಂಶವಾಗಿತ್ತು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರಿಬೇಕಾದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಸಂಗಮ, ಸಾಳುವ, ತುಳುವ 3ನೇ ರಾಜವಂಶ. ತುಳು ವಂಶದ ಒಂದು ನರಸನಾಯಕರವರು ತುಳು ವಂಶದ ಉದಯಕ್ಕೆ ಅಡಿಪಾಯವನ್ನು ಹಾಕಿದರು ಅಂತ ಕೊಟ್ಟಿದ್ದಾರೆ. ಹಿಂದಿನ ಸ್ಲೈಡಲ್ಲಿ ಇದೇ ಇತ್ತು. ನರಸನಾಯಕರು ಏನು ಮಾಡ್ತಾರೆ, ಸಾಳುವ ನರಸಿಂಹರಾಯ ಅಂದರೆ ಸಾವಿನ ನಂತರ ನೆಕ್ಸ್ಟ್ ಯಾರು ಕೂಡ ಅತ್ಯಂತ ಬಲಶಾಲಿ ರಾಜರು ಇರಲಿಲ್ಲ ಸಾಳುವ ರಾಜವಂಶದಲ್ಲಿ. ಅದಕ್ಕಾಗಿ ತುಳುವ ರಾಜವಂಶ ಬರುತ್ತೆ. ತುಳು ರಾಜವಂಶವು ಸಾಳುವ ವಂಶದ ನಂತರ ಅಧಿಕಾರಕ್ಕೆ ಬಂತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೋಡಿ, ವೀರ ನರಸಿಂಹರಾಯನು ತುಳು ವಂಶದ ಮೊದಲ ಅರಸನಾಗಿದ್ದನು ಅಂತ ಕೊಟ್ಟಿದ್ದಾರೆ. ವೀರ ನರಸಿಂಹರಾಯ ತುಳು ವಂಶದ ಮೊದಲ ಅರಸನು. ನೆಕ್ಸ್ಟ್ ಅವನು ತುಳುವ ನರಸನಾಯಕರವರ ಮಗನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಇಂಪಾರ್ಟೆಂಟು. ನರಸನಾಯಕ ಎಂಬತಕ್ಕಂಥ ವ್ಯಕ್ತಿ ಇಲ್ಲಿ ಸಾಳುವ ಮನೆತನದಲ್ಲಿ ಇವನೇನು ಮಾಡ್ತಾನೆ, ಮಂತ್ರಿಯಾಗಿ ಕೆಲಸವನ್ನ ಮಾಡಿ ಇಲ್ಲಿ ತುಳು ರಾಜವಂಶವನ್ನ ಇಲ್ಲಿ ಸ್ಥಾಪನೆಯನ್ನ ಮಾಡೋದಕ್ಕೆ ಯೂಸ್ ಆಗ್ತಾನೆ. ಬಟ್ ಇಲ್ಲಿ ತುಳು ರಾಜವಂಶದ ಮೊದಲನೇ ರಾಜ ಯಾರಪ್ಪ ಅಂತ ಅಂದ್ರೆ ವೀರ ನರಸಿಂಹ, ಇದು ಗೊತ್ತಿರಬೇಕು. ವೀರ ನರಸಿಂಹ ನಂತರ ಕೃಷ್ಣದೇವರಾಯ ಅಧಿಕಾರಕ್ಕೆ ಬರ್ತಾನೆ. ತುಂಬಾ ಇಂಪಾರ್ಟೆಂಟು. 1509ರಲ್ಲಿ ಇವನು ಅಧಿಕಾರಕ್ಕೆ ಬರ್ತಾನೆ. 1529ರವರೆಗೆ ಅತ್ಯಂತ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಸುವರ್ಣ ಯುಗ ಅಂತ ಕರೀತಾರೆ. ಯಾರ ಒಂದು ದಿನವನ್ನ ಅಂತ ಅಂದ್ರೆ ಕೃಷ್ಣದೇವರಾಯ ರಾಜನ ದಿನವನ್ನ ಸುವರ್ಣ ಯುಗ ಅಂತಾನೆ ಕರೀತಾರೆ. ಅದರ ಬಗ್ಗೆ ಮೇಲೆ ತುಂಬಾ ಕ್ವಶನ್ಸ್ ಬರ್ತವೆ, ಎಲ್ಲವೂ ಕೂಡ ಕೊಟ್ಟಿದ್ದೇನೆ. ಡೋಂಟ್ ವರಿ ಅಬೌಟ್ ದಟ್, ಎಲ್ಲವೂ ಕೂಡ ನೋಡ್ಕೊಳ್ತಾ ಹೋಗೋಣ. ಹಾಗಾಗಿ ಇಲ್ಲೂ ಕೂಡ ಆಪ್ಷನ್ ಡಿ ಎಲ್ಲವೂ ಕೂಡ ಸರಿ ಇದೆ. ಅದೇ ರೀತಿ ಮುಂದಿನ ಪ್ರಶ್ನೆ ಈಗ ನೋಡೋಣ. ನೋಡಿ, ಕೃಷ್ಣದೇವರಾಯನಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಬೌಟ್ ಕೃಷ್ಣದೇವರಾಯ, ಅವನು ಒಡಿಶಾದ ಗಜಪತಿಗಳನ್ನ ಸೋಲಿಸಿದನು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಡಿಶಾ ಎಂಬತಕ್ಕಂಥ ಒಂದು ಪ್ರದೇಶವನ್ನ ಇವನೇನ್ ಮಾಡ್ತಾನೆ, ಅಟ್ಯಾಕ್ ಅನ್ನ ಮಾಡಿ ಅಲ್ಲಿ ಪ್ರತಾಪ ರುದ್ರದೇವ ಎಂಬತಕ್ಕಂಥ ಒಬ್ಬ ರಾಜ ಇರ್ತಾನೆ. ಪ್ರತಾಪ ರುದ್ರ ದೇವ ಎಂಬತಕ್ಕಂಥ ರಾಜ ಇರ್ತಾನೆ. ಆ ಒಂದು ರಾಜನ ಜೊತೆಗೆ 5 ಸಲ ಯುದ್ಧ ಮಾಡ್ತಾನೆ. ಅಂದ್ರೆ 5 ಸಲ ಈ ಒಂದು ಕೃಷ್ಣದೇವರ ಯುದ್ಧವನ್ನ ಮಾಡ್ತಾನೆ. ಅಂದ್ರೆ ಮೊದಲನೇ ಸಲ ಮಾಡ್ತಾನೆ, ಸ್ವಲ್ಪ ಗೆಲ್ಕೊಂಡು ಬರ್ತಾನೆ. ನೆಕ್ಸ್ಟ್ 2ನೇ ಸಲ ಮಾಡ್ತಾನೆ, 3ನೇ ಸಲ ಮಾಡ್ತಾನೆ. ಈ ರೀತಿ ಮಾಡಬೇಕಾದ್ರೆ ಒಂದು ಸಲ ಕೃಷ್ಣನ ಒಂದು ವಿಗ್ರಹವನ್ನ ತೆಗೆದುಕೊಂಡು ಬಂದು ಕೃಷ್ಣಾಲಯ ದೇವಸ್ಥಾನ ಅಂತ ಇಲ್ಲಿ ಹಂಪೆಯಲ್ಲಿ ಏನ್ ಮಾಡ್ತಾನೆ, ವಿಜಯನಗರ ಸಾಮ್ರಾಜ್ಯದ ಒಂದು ಹಂಪೆಯಲ್ಲಿ ಇವನೇನ್ ಮಾಡ್ತಾನೆ, ಕೃಷ್ಣದೇವರಾಯ ಈ ಒಂದು ಕೃಷ್ಣಾಲಯ ದೇವಾಲಯವನ್ನ ಇಲ್ಲಿ ಏನಪ್ಪಾ ಮಾಡ್ತಾನಪ್ಪ ಅಂತ ಅಂದ್ರೆ ಸ್ಥಾಪನೆ ಮಾಡ್ತಾನೆ. ಇದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಅವನು ಆದಿಲ್ ಶಾಹಿಗಳಿಂದ ರಾಯಚೂರು ದೋವಾಬನ್ನು ವಶಪಡಿಸಿಕೊಂಡನು ಅಂತ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್. 1520ರಲ್ಲಿ ಈ ಒಂದು ಆದಿಲ್ ಶಾಹಿಗಳಿಂದ ಏನಪ್ಪಾ ಮಾಡ್ತಾನೆ ಅಂತ ರಾಯಚೂರು ದೋವಾಬನ್ನು ವಶಪಡಿಸಿಕೊಂಡನು ಅಂತ ಬರುತ್ತೆ. ಇದಾದ ಬಳಿಕ ನೆಕ್ಸ್ಟ್ ಇಲ್ಲಿ 1565ರಲ್ಲಿ ಓಕೆ 1565ರಲ್ಲಿ ಸೇಮ್ ಯಾರಪ್ಪ ಬರ್ತಾರೆ ಅಂತ ತಾಳಿಕೋಟೆ ಯುದ್ಧವನ್ನು ಮಾಡ್ತಾರೆ. ಇದೇ ರಾಯಚೂರು ದೋವಾ ಪ್ರದೇಶಕ್ಕಾಗಿ. ತಾಳಿಕೋಟೆ ಯುದ್ಧದಲ್ಲಿ ರಾಮರಾಯನು ಸೋತು ಇಲ್ಲಿ ಈ ಒಂದು ರಾಯಚೂರು ದೋವಾಬನ್ನ ಏನು ಸುಲ್ತಾನರಿಗೆ ಬಿಟ್ಟು ಕೊಡ್ತಾನೆ. ಇವೆಲ್ಲವೂ ಕೂಡ ಮುಂದೆ ಹೇಳ್ತೇನೆ, ಓಕೆನಾ. ಅದರ ಬಗ್ಗೆ ವರಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಎಲ್ಲವೂ ಕೂಡ ನೋಡೋಣ. ಅವನು ಸಾಹಿತ್ಯ, ಕಲೆ, ದೇವಾಲಯ, ವಾಸ್ತುಶಿಲ್ಪಕ್ಕೆ ಉತ್ತೇಜನ ನೀಡಿದನು ಅಂತ ಕೊಟ್ಟಿದ್ದಾರೆ. ಯಾಕಪ್ಪ ಅಂತ ಅಂದ್ರೆ ಕೃಷ್ಣದೇವರಾಯ ತಾನೇ ಒಂದು ಪುಸ್ತಕವನ್ನು ಬರೀತಾನೆ, ಅಮುಕ್ತ ಮೌಲ್ಯದ ಎಂಬತಕ್ಕಂಥ ತೆಲುಗು ಒಂದು ಪುಸ್ತಕವನ್ನು ಬರೀತಾನೆ. ಇದು ಆರ್ಥಿಕತೆ ಅಥವಾ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಪೊಲಿಟಿಕ್ಸ್ ಬಗ್ಗೆ ಹೇಳುತ್ತೆ ಈ ಒಂದು ಅಮುಕ್ತ ಮೌಲ್ಯದ ಪುಸ್ತಕ. ಅದೆಲ್ಲದರ ಬಗ್ಗೆ ಹೇಳೋಣ. ಇಲ್ಲೂ ಕೂಡ ಆಲ್ಮೋಸ್ಟ್ 3 ಹೇಳಿಕೆಗಳು ಸರಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಕೃಷ್ಣದೇವರಾಯ ಅಮುಕ್ತ ಮೌಲ್ಯದ ಕೃತಿಯನ್ನ ರಚನೆ ಮಾಡಿದನು ಅಂತ ಕೊಟ್ಟಿದ್ದಾರೆ. ಹಿಂದಿನ ಸ್ಲೈಡಲ್ಲಿ ಈಗಲೇ ಹೇಳಿದೆ, ಕೃಷ್ಣದೇವರಾಯ ಅಮುಕ್ತ ಮೌಲ್ಯದ ಕೃತಿಯನ್ನು ರಚನೆ ಮಾಡ್ತಾನೆ. ಅದು ತೆಲುಗು ಭಾಷೆಯಲ್ಲಿ ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿಯಾಗಿದೆ. ಅಮುಕ್ತ ಮೌಲ್ಯದ ತುಂಬಾ ಇಂಪಾರ್ಟೆಂಟು. ಕೃಷ್ಣದೇವರಾಯ ತೆಲುಗು ಭಾಷೆಯಲ್ಲಿ ಈ ಒಂದು ಅಮುಕ್ತ ಮೌಲ್ಯದ ಎಂಬತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಈ ಕೃತಿಯು ರಾಜಧರ್ಮ, ಪೊಲಿಟಿ, ಆಡಳಿತ, ಅಡ್ಮಿನಿಸ್ಟ್ರೇಷನ್, ಭಕ್ತಿ ವಿಚಾರಗಳನ್ನ ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಇವು 3 ಕೂಡ ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಬನ್ನಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಅಷ್ಟದಿಗ್ಗಜರು ಕೃಷ್ಣದೇವರಾಯನ ಆಸ್ಥಾನದ 8 ಶ್ರೇಷ್ಠ ಕವಿಗಳು ಆಗಿದ್ದರು ಅಂತ ಕೊಟ್ಟಿದ್ದಾರೆ. ಅಷ್ಟದಿಗ್ಗಜರು ಅಂತ ಬಂದಾಗ ಇಲ್ಲಿ ಟೋಟಲ್ ಆಗಿ ಕೃಷ್ಣದೇವರಾಯನ ಆಸ್ಥಾನದಲ್ಲಿ 8 ಕವಿಗಳು ಬರ್ತಾರೆ. ಓಕೆನಾ, 8 ಕವಿಗಳು ಬರ್ತಾರೆ. ಎಲ್ಲ ಕವಿಗಳನ್ನ ನೆನಪಿಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಯಾಕೆ ಅಂತಾರೆ, ತುಂಬಾ ಇದು ಕವಿಗಳು ಬರ್ತಾರೆ, 8 ಕವಿಗಳು. ಅದರಲ್ಲಿ ಅಲ್ಲಸಾನಿ ಪೆದ್ದಣ ಕೂಡ ಒಂದು, ತೆನಾಲಿ ರಾಮಕೃಷ್ಣ ಕೂಡ ಒಬ್ರು, ಈ ರೀತಿಯಾಗಿ ತುಂಬಾ ಕವಿಗಳು ಬರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಮ್ಯಾಕ್ಸಿಮಮ್ ತೆಲುಗು ಕವಿಗಳು ಆಗಿರ್ತಾರೆ.
ತೆಲುಗು ಕವಿಗಳು ಆಗಿರ್ತಾರೆ, ಅದು ಕೂಡ ಗೊತ್ತಿರಬೇಕು. ಅಲ್ಲಸಾನಿ ಪೆದ್ದಣ ಅವರ ಒಂದು ಶ್ರೇಷ್ಠ ಕವಿ ಎಂದು ಪರಿಗಣಿಸಲಾಗಿದೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ ಇದೆ. ಅದೇ ರೀತಿ ಅಷ್ಟದಿಗ್ಗಜರು ಮುಖ್ಯವಾಗಿ ತೆಲುಗು ಭಾಷೆಯಲ್ಲಿ ಕೃತಿಗಳನ್ನು ರಚನೆ ಮಾಡಿದರು ಅಂತ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ತೆಲುಗು ಭಾಷೆಯಲ್ಲಿ ಜಾಸ್ತಿ ಇವರು ಕೃತಿಗಳನ್ನು ರಚನೆ ಮಾಡ್ತಾ ಇದ್ರು ಅಂತ, ಹಾಗಾಗಿ ಇದು ಕೂಡ ಸರಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲದಕ್ಕೂ ಆಪ್ಷನ್ ಡಿ ಇದೆ ಅಂತ ಅನ್ಕೋಬೇಡಿ. ಯಾಕೆ ಅಂತ ಅಂದರೆ ನಿಮಗೆ ಏನಪ್ಪ ಅಂತಾರೆ ಪಾಠ ಮಾಡಬೇಕು, ಟೀಚಿಂಗ್ ಮಾಡಬೇಕು ಅಂತ ನಾನು ಎಲ್ಲದೂ ಆಪ್ಷನ್ ಡಿನೇ ಕೊಟ್ಟಿದ್ದೇನೆ. ಇಲ್ಲ ಅಂತಂದರೆ ನಾನು ಮಿಕ್ಸ್ ಕೂಡ ಮಾಡ್ಬೋದು. ನೀವು ಎಕ್ಸಾಮ್ಸಲ್ಲಿ ಪಕ್ಕಾ ನಿಮಗೆ ಸರಿಯಾದ ಹೇಳಿಕೆ ಗೊತ್ತಿತ್ತು ಅಂತ ಅಂದರೆ ಅದನ್ನು ಎಲಿಮಿನೇಟ್ ಮಾಡೋದು ನಿಮಗೆ ಈಸಿಯಾಗಿ ಬರುತ್ತೆ, ಓಕೆನಾ. ಆದರೆ ನಿಮಗೆ ಮಾಹಿತಿ ಬರಬೇಕು ಅಥವಾ ಮಾಹಿತಿ ಕರೆಕ್ಟಾಗಿ ಗೊತ್ತಿತ್ತು ಅಂತಾರೆ ನೀವು ಏನು ಬೇಕಾದರೂ ಆಟ ಆಡ್ಬೋದು ಎಕ್ಸಾಮ್ಸಲ್ಲಿ. ಅದಕ್ಕಾಗಿ ಈ ರೀತಿಯಾಗಿ ಮಾಡಿದ್ದೇನೆ. ನನ್ನ ಒಂದು ಇದರಿಂದ ನಿಮಗೆ ಪಕ್ಕಾ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ, ಓಕೆನಾ. ಈಗ ಡೈರೆಕ್ಟಾಗಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಡೊಮಿಂಗೋ ಪಯಾಸ್ ಎಂಬತಕ್ಕಂಥವನು ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿಯನ್ನು ಮಾಡಿದನು. ತುಂಬ ಇಂಪಾರ್ಟೆಂಟು. ಡೊಮಿಂಗೋ ಪಯಾಸ್ ಎಂಬತಕ್ಕಂಥವನು ಇವನು ಪೋರ್ಚುಗೀಸಿಂದ ಬರ್ತಾನೆ. ಡೊಮಿಂಗೋ ಪಯಾಸ್ ಎಂಬತಕ್ಕಂಥವನು ಕೃಷ್ಣದೇವರಾಯನ ಒಂದು ಆಸ್ಥಾನಕ್ಕೆ ವಿಜಯನಗರಕ್ಕೆ ಭೇಟಿಯನ್ನು ನೀಡ್ತಾನೆ. ಮೊದಲನೇ ಹೇಳಿಕೆ ಸರಿ ಇದೆ. ಹಾಗೆ ಫರ್ನಾವೋ ನೂನಿಜ್ ಸಹ ವಿಜಯನಗರ ಒಂದು ಆಸ್ಥಾನಕ್ಕೆ ಇವನೇನು ಮಾಡ್ತಾನೆ, ವರದಿಯನ್ನು ಬರೆದಿದ್ದಾನೆ ಅಂತ ಕೊಟ್ಟಿದ್ದಾರೆ. ನ್ಯೂನಿಸ್ ಕೂಡ ಬರ್ತಾನೆ, ಅದು ಗೊತ್ತಿದೆ. ಬಟ್ ಯಾರ ಆಸ್ಥಾನಕ್ಕೆ ಬರ್ತಾನೆ ಅದು ಇಂಪಾರ್ಟೆಂಟು. ಇಲ್ಲಿ ವಿಜಯನಗರದ ಆಸ್ಥಾನದಲ್ಲಿ ಯಾವ ರಾಜನ ಆಸ್ಥಾನಕ್ಕೆ ಬರ್ತಾನೆ ಅದು ಇಂಪಾರ್ಟೆಂಟು. ನ್ಯೂನಿಜ್ ಎಂಬತಕ್ಕಂಥವನು ಅಚ್ಯುತ ದೇವರಾಯ ಅಂದರೆ ಇವನು ಕೃಷ್ಣದೇವರಾಯನ ನಂತರ ಬರ್ತಕ್ಕಂಥ ರಾಜನ ಒಂದು ಆಸ್ಥಾನಕ್ಕೆ ನ್ಯೂನಿಜ್ ಎಂಬತಕ್ಕಂಥವನು ಬರ್ತಾನೆ, ಇದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಇಬ್ಬರು ವಿಜಯನಗರ ಒಂದು ಐಶ್ವರ್ಯ ಮತ್ತು ವೈಭವವನ್ನು ವರ್ಣಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಅಲ್ಲಸಾನಿ ಪೆದ್ದಣ್ಣವರನ್ನ ಆಂಧ್ರದ ಕವಿತಾ ಪಿತಾಮಹ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಮೊದಲನೇ ಹೇಳಿಕೆ. ಅಲ್ಲಸಾನಿ ಪೆದ್ದಣ ಅಷ್ಟದಿಗ್ಗಜರಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕವಿಯಾಗಿದ್ದ. ಈ ಒಂದು ಅಲ್ಲಸಾನಿ ಪೆದ್ದಣ್ಣನನ್ನ ಆಂಧ್ರ ಕವಿತಾ ಪಿತಾಮಹ ಅಂತಾನೆ ಇಲ್ಲಿ ಕರೀತಾರೆ ಅಂತ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಂದಿ ತಿಮ್ಮಣ್ಣನವರು ಎರಡನೇ ಹೇಳಿಕೆ ನೋಡಿ, ನಂದಿ ತಿಮ್ಮಣ್ಣನವರು ಅಷ್ಟದಿಗ್ಗಜರಲ್ಲಿ ಒಬ್ಬರಾಗಿದ್ದರು ಅಂತ ಕೊಟ್ಟಿದ್ದಾರೆ. ನಂದಿ ತಿಮ್ಮಣ್ಣ ಟೋಟಲ್ ಆಗಿ 8, ನೀವು ಒಂದ್ಸರಿ ನೋಡ್ಕೊಳ್ಳಿ, ನಮ್ಮ ಒಂದು ಬ್ಯಾಚನ್ನ ಹೆಂಗಾದ್ರೂ ಪರ್ಚೇಸ್ ಮಾಡ್ತಿರಲ್ವಾ, ಅಲ್ಲಿ ನಿಮಗೆ ಟೋಟಲ್ ಆಗಿ 8 ಏನು ಅಷ್ಟದಿಗ್ಗಜರಿದ್ದಾರೆ, ಎಲ್ಲರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅವ್ರು ಏನೇನು ಬರೆದಿದ್ದಾರೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಾರೆ, ಅಲ್ಲಸಾನಿ ಪೆದ್ದಣ್ಣನವರು ಒಂದು ಮನುಚರಿತ ಎಂಬತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ, ಇದು ತುಂಬಾ ಇಂಪಾರ್ಟೆಂಟು. ಅದನ್ನ ಬಿಟ್ಟು ಬೇರೆಯೂ ಕೂಡ ಬರೀತಾರೆ. ನಿಮ್ಮ VA ಎಕ್ಸಾಮ್ಸ್ಗೆ ಎಷ್ಟಾಗುತ್ತೋ ಎಷ್ಟು ನೀವೇನು ಮಾಡಿ ಒಂದ್ಸಲಿ ನೋಡ್ಕೊಂಡ್ರೆ ನೀವು ಎಕ್ಸಾಮ್ಸಲ್ಲಿ ಯೂಸ್ ಮಾಡ್ಕೋಬಹುದು, ಓಕೆನಾ. ಇದು ಗೊತ್ತಿರಲಿ. ತೆನಾಲಿ ರಾಮಕೃಷ್ಣರು ಅಷ್ಟದಿಗ್ಗಜರಲ್ಲಿ ಒಬ್ಬರಾಗಿದ್ದರು ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಹೇಳಿಕೆ ಪ್ರಶ್ನೆಗಳು. ಸದಾಶಿವರಾಯನು ತುಳುವ ವಂಶದ ಒಂದು ಕೊನೆಯ ರಾಜನಾಗಿದ್ದನು ಅಥವಾ ಅರಸನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಅವನ ಕಾಲದಲ್ಲಿ ಅಳಿಯ ರಾಮರಾಯನು ನಿಜವಾದ ಅಧಿಕಾರವನ್ನು ಚಲಾವಣೆ ಮಾಡಿದನು ಅಂತ ಕೊಟ್ಟಿದ್ದಾರೆ. ತಾಳಿಕೋಟೆ ಯುದ್ಧವು ಇವನ ಆಳ್ವಿಕೆಯಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ, ಸದಾಶಿವರಾಯನ ಒಂದು ಆಳ್ವಿಕೆಯಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ತಾಳಿಕೋಟೆ ಯುದ್ಧ ಯಾವಾಗ ನಡೆಯುತ್ತೆ? 1565ರಲ್ಲಿ ನಡೆಯುತ್ತೆ. ಕೃಷ್ಣದೇವರಾಯ ಅತ್ಯಂತ ಬಲಿಷ್ಠ ದೊರೆ, ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಬಲಿಷ್ಠ ದೊರೆ. ಈ ಒಂದು ಕೃಷ್ಣದೇವರಾಯ ಆಳ್ವಿಕೆಯನ್ನ ಮಾಡಬೇಕಾದ್ರೆ ಬಾಬರ್ ಏನಪ್ಪಾ ಮಾಡ್ತಾನೆ ಅಂತ ಅಂದ್ರೆ ಉತ್ತರ ಭಾರತದಲ್ಲಿ ನಮ್ಮನ್ನ ಅಟ್ಯಾಕ್ ಅನ್ನ ಮಾಡ್ತಾನೆ, ನಮ್ಮ ಒಂದು ಏನಪ್ಪಾ ಅಂತ ಅಂದ್ರೆ ಭಾರತವನ್ನ. ಇಬ್ರಾಹಿಂ ಲೋಧಿಯನ್ನ ಸೋಲಿಸಿದಂತಹ ಬಾಬರ್ ಏನು ದಕ್ಷಿಣ ಭಾರತಕ್ಕೆ ಬರುವಾಗ ವಿಜಯನಗರ ಸಾಮ್ರಾಜ್ಯವನ್ನ ಕಂಡು ಇಂಥ ದೊಡ್ಡ ಸಾಮ್ರಾಜ್ಯವನ್ನು ನಾನು ಸೋಲಿಸೋದಕ್ಕೆ ಆಗೋದಿಲ್ಲ ಅಂತ ನರ್ಮದಾ ನದಿಯನ್ನ ದಾಟದೆ ಅಲ್ಲೇ ಇದ್ಬಿಡ್ತಾನೆ ಬಾಬರ್ ಎಂಬತಕ್ಕಂಥ ವ್ಯಕ್ತಿ. ಅದಕ್ಕಾಗಿ ಬಾಬರ್ ನಾಮ ಎಂಬತಕ್ಕಂಥ ಕೃತಿಯಲ್ಲಿ ಇದು ಸ್ವಲ್ಪ ಉಲ್ಲೇಖ ಇದೆ ಅಂತ ಹೇಳ್ತಾರೆ, ಬಟ್ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ. ಬಟ್ ಇದು ಮಾತ್ರ ಎಲ್ಲ ಹಿಸ್ಟ್ರಿ ಬುಕ್ ಓದಬೇಕಾದ್ರೆ ನೀವು ಓದ್ತೀರಾ, ಓಕೆನಾ. ಬಾಬರ್ ಎಂಬತಕ್ಕಂಥದ್ರ ಬಗ್ಗೆ ವಿಜಯನಗರ ಸಾಮ್ರಾಜ್ಯವನ್ನ ಕೃಷ್ಣದೇವರ ಆಳ್ಬೇಕಾದ್ರೆ ಇಲ್ಲಿ ಬಾಬರ್ ಏನ್ ಮಾಡ್ತಾನೆ, ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ತಾನೆ. ಯಾಕಪ್ಪ ಅಂತಂದ್ರೆ ಮೊದಲನೇ ಪಾಣಿಪತ್ ಕದನ ನಡೆದಿದ್ದು 1526, ಇಲ್ಲಿ 1509ರಿಂದ 1529ರವರೆಗೆ ದಕ್ಷಿಣ ಭಾರತದಲ್ಲಿ ಕೃಷ್ಣದೇವರಾಯನು ಇಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ದ ಅಂತ ಇಲ್ಲಿ ಮಾಹಿತಿಗಳು ನಮಗೆ ದೊರಕಿದೆ ಅಂತ ಅಷ್ಟು ಗೊತ್ತಿರಬೇಕು. ತಾಳಿಕೋಟೆ ಯುದ್ಧವು ಅವನ ಆಳ್ವಿಕೆಯಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಈ ಒಂದು ರಾಮರಾಯನ ಒಂದು ಆಳ್ವಿಕೆ ಅಂತ ಬಂದಾಗ ಸದಾಶಿವರಾಯ ಎಂಬತಕ್ಕಂಥ ರಾಜ ಏನಿರ್ತಾನೆ, ಈ ಕೃಷ್ಣದೇವರಾಯನ ನಂತರ ಏನು ಸದಾಶಿವರಾಯ ರಾಜ ಇರ್ತಾನೆ, ಅವನು ಅತ್ಯಂತ ವೀಕ್ ರಾಜ, ಅಂದ್ರೆ ಬಲಿಷ್ಠ ರಾಜ ಇರಲಿಲ್ಲ. ಅದಕ್ಕಾಗಿ ರಾಮರಾಯ ಎಂಬತಕ್ಕಂಥವನು ಇವನ ಅಳಿಯ ಆಗಿರ್ತಾನೆ, ಸದಾಶಿವರಾಯನ ಅಳಿಯ. ಇವನೇನ್ ಮಾಡ್ತಾನೆ, ಸದಾಶಿವರಾಯನನ್ನ ಜೈಲಿಗೆ ಇಟ್ಬಿಟ್ಟು ಇವನು ರಾಜಮನೆತನವನ್ನು ನಡೆಸ್ಕೊಂಡು ಹೋಗ್ತಾನೆ. ಆ ಸಂದರ್ಭದಲ್ಲಿ ಈ ಒಂದು ತಾಳಿಕೋಟೆ ಯುದ್ಧ ನಡೆಯುತ್ತೆ. ಈ ಒಂದು ರಾಮರಾಯ ಎಂಬತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿಬಿಡ್ತಾನೆ ಬಹಮನಿ ಸುಲ್ತಾನನ ಮೇಲೆ. ಅದಕ್ಕಾಗಿ ಇದೇನಾಗುತ್ತೆ, ಜಗಳ ಆಗಿ ಯುದ್ಧಗಳು ಆಗಿ ಈ ಒಂದು ಏನು ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣ ಆಗುತ್ತೆ. ಅರವಿಡು ಮನೆತನ ನೆಕ್ಸ್ಟ್ ಬರುತ್ತೆ, ಅದರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಕೂಡ ತುಳು ರಾಜವಂಶಕ್ಕೆ ಸಂಬಂಧಪಟ್ಟಂತೆ ಇನ್ನೂ 5-6 ಕ್ವಶನ್ಸ್ ಇದಾವೆ, ಅದನ್ನು ಕೂಡ ನೋಡ್ಕೊಳ್ತಾ ನಾವು ಹೋಗಬೇಕು ಅಂತ.
ಇನ್ನು ಇಂಪಾರ್ಟೆಂಟ್ ಆಗಿ ಇನ್ನೊಂದೇನಪ್ಪ ಅಂತ ಅಂದರೆ ತಾಳಿಕೋಟೆ ಯುದ್ಧ ನಡಿಬೇಕಾದ್ರೆ ಏನು ಅಳಿಯ ರಾಮರಾಯ ಏನಿರ್ತಾನೆ ಅವನೇನಪ್ಪ ಮಾಡಿರ್ತಾನೆ ಅಂತ ಅಂದರೆ ಮುಸ್ಲಿಂ ಆಡಳಿತರನ್ನ ಇವನ ಒಂದು ಆಸ್ಥಾನಕ್ಕೆ ಜಾಸ್ತಿ ಇದರನ್ನ ಮಾಡ್ಕೊಂಡಿರ್ತಾನೆ, ಅಂದರೆ ಸೇನಾಪತಿಗಳಾಗಿರ್ಬೋದು ಮತ್ತೆ ಇಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ಗಳು ಆಗಿರ್ಬೋದು ಎಲ್ಲವನ್ನು ಏನು ಮಾಡ್ತಾನೆ, ಇವನು ಬ್ರಾಹ್ಮಣರನ್ನ ಬಿಟ್ಟು ಇವನ ಆಸ್ಥಾನದಲ್ಲಿ ಇರ್ತಕ್ಕಂಥವ್ರನ್ನ ಬಿಟ್ಟು ಯಾರಪ್ಪ ಮಾಡ್ತಾನೆ, ಇವನು ಮುಸ್ಲಿಂ ಆಳ್ವಿಕರನ್ನ ಇವನ ಒಂದು ಏನು ಸೈನ್ಯದಲ್ಲಿ ಸೇರಿಸ್ಕೊಳ್ತಾನೆ. ಅದಕ್ಕಾಗಿ ಇವನಿಗೆ ತಾಳಿಕೋಟೆ ಯುದ್ಧದಲ್ಲಿ ಏನು ಬಹುಮನಿ ಸುಲ್ತಾನರ ನಡುವೆ ಕಲಹ ಉಂಟಾಗಿ ಇದೇನಾಗುತ್ತೆ, ಸೋಲೋದಕ್ಕೆ ಕಾರಣ ಆಗುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟು, ತಾಳಿಕೋಟೆ ಯುದ್ಧ ಅಂತ ಬಂದಾಗ, ರಕ್ಕಸ ತಂಗಡಗಿ ಅಂತ ಯುದ್ಧ ಅಂತ ಬಂದಾಗ ಅದನ್ನ ಬನ್ನಿ ಹಳ್ಳ ಎಂಬತಕ್ಕಂಥ ಯುದ್ಧ ಅಂತಾನೂ ಕೂಡ ಕರೀತಾರೆ, ಅದು ಕೂಡ ಪ್ರಶ್ನೆಯಲ್ಲಿ ಬಂದಿದೆ. ಆ ಯುದ್ಧ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತ ಅಂದ್ರೆ ಈ ಒಂದು ರಾಮರಾಯನನ್ನ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ. ಮತ್ತೆ ರಾಮರಾಯನಿಗೆ 80 ವರ್ಷ ಆಗಿತ್ತು, 80 ವರ್ಷ ಆಗಿತ್ತು. ಅತ್ಯಂತ ಏಜ್ಡ್ ಪರ್ಸನ್ ಆಗಿರ್ತಕ್ಕಂಥವನು ಈ ಒಂದು ಯುದ್ಧವನ್ನು ಮಾಡೋದಕ್ಕೆ ಆಗಿರೋದಿಲ್ಲ. ಮತ್ತೆ ಬಹುಮನಿ ಸುಲ್ತಾನರು ಟೋಟಲ್ ಆಗಿ 4 ಬಹುಮನಿ ಸುಲ್ತಾನರು ಎಲ್ಲರೂ ಕೂಡ ಇಲ್ಲಿ ಅಟ್ಯಾಕ್ ಅನ್ನ ಮಾಡಿಬಿಡ್ತಾರೆ. ಬರಾರ್ನ ಒಂದು ಬರೀದಿ ಶಾಹಿಗಳು ಮಾತ್ರ ಏನ್ ಮಾಡಲ್ಲ, ಅಟ್ಯಾಕ್ ಅನ್ನ ಮಾಡೋದಿಲ್ಲ, ಇದರಲ್ಲಿ ಸೇರೋದಿಲ್ಲ. ಅದಕ್ಕಾಗಿ ಯಾರು ಈ ಒಂದು ತಾಳಿಕೋಟೆ ಯುದ್ಧದಲ್ಲಿ ಏನು ಬಹುಮನಿ ಸುಲ್ತಾನರ ಯಾವ ಮನೆತನ ಬಂದಿರಲಿಲ್ಲ ಅಂತ ಕೇಳ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಬರಾರ್ ಮನೆತನ ಎಲ್ಲವೂ ಕೂಡ ಮುಂದೆ ಇದೆ, ನೋಡ್ಕೊಳ್ತಾ ಹೋಗೋಣ. ಇಲ್ಲೂ ಕೂಡ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತಾಳಿಕೋಟೆ ಯುದ್ಧವು ಅವನ ಆಳ್ವಿಕೆಯಲ್ಲಿ ನಡೆಯುತ್ತೆ ಅಂತ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ತಾಳಿಕೋಟೆ ಯುದ್ಧವು 1565ರಲ್ಲಿ ನಡೆಯಿತು, ಈಗಾಗಲೇ ನಾನು ಹೇಳಿದ್ದೇನೆ. ಇದು ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಷಿಣ ಸುಲ್ತಾನರ ನಡುವೆ ನಡೆಯಿತು ಅಂತ ಕೊಟ್ಟಿದ್ದಾರೆ, ಈಗಾಗಲೇ ಹೇಳಿದ್ದೀನಿ. ಈ ಯುದ್ಧವನ್ನು ರಕ್ಕಸ ತಂಗಡಗಿ ಅಂತಲೂ ಕೂಡ ಕರೀತಾರೆ ಅಂತ ಕೊಟ್ಟಿದ್ದಾರೆ, ಈಗಾಗಲೇ ಹೇಳಿದ್ದೀನಿ. ಎಲ್ಲವೂ ಕೂಡ ಸರಿ ಇದೆ. ಆಪ್ಷನ್ ಇಲ್ಲಿ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಬೀದರ್ ಸುಲ್ತಾನರು ವಿಜಯನಗರ ಸವಿರುದ್ಧದ ಒಕ್ಕೂಟದಲ್ಲಿ ಸೇರಿದ್ದರು ಅಂತ ಕೊಟ್ಟಿದ್ದಾರೆ. ನೋಡಿ, ಇಂಥ ಒಂದು ಹೇಳಿಕೆ ಅಂತ ಬಂದಾಗ ನಿಮಗೆ ಗೊತ್ತಿರಬೇಕು, ಬರಾರ್ ಎಂಬತಕ್ಕಂಥವ್ರು, ಬರಾರ್ ಬರೀದ್ ಶಾಹಿಗಳು ಇವರು ಒಬ್ಬರು ಬಿಟ್ಟು ಎಲ್ಲ 4 ಬಹುಮನಿ ಸುಲ್ತಾನರು ಏನು ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ ತಾಳಿಕೋಟೆ ಯುದ್ಧದಲ್ಲಿ. ಅದಕ್ಕಾಗಿ ಈ ಒಂದು ಬರೀದ್ ಶಾಹಿಗಳು ಏನಿರ್ತಾರೆ ಇದನ್ನ ಬಿಟ್ಟು ಎಲ್ಲರೂ ಕೂಡ ಮಾಡ್ತಾರೆ. ಅದನ್ನು ಬಿಟ್ಟು ಬೀದರ್ ಆದರೂ ಕೊಡ್ಲಿ, ನೆಕ್ಸ್ಟು ಬೇರೆ ಅಹಮದ್ ನಗರ ಗೋಲ್ಕೊಂಡ ಆದರೂ ಕೊಡ್ಲಿ, ಬಿಜಾಪುರದ ಆದಿಲ್ ಶಾಹಿಗಳಾದ್ರೂ ಕೊಡ್ಲಿ, ಯಾರಾದ್ರೂ ಕೊಡ್ಲಿ, ಎಲ್ಲವೂ ಕೂಡ ಸರಿಯಾಗಿಬಿಡುತ್ತೆ. ಅದಕ್ಕಾಗಿ ಬರಾರ್ ಅಂತ ಎರಡನೇ ಹೇಳಿಕೆ ನೋಡ್ಬೋದು ನೀವು. ಬರಾರ್ ಸುಲ್ತಾನರು ಯುದ್ಧದ ಒಂದು ಸಕ್ರಿಯವಾಗಿ ಭಾಗವಹಿಸಿರಲಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೇಳಿಕೆ ಸರಿ ಇದೆ, ಬಟ್ ಅಲ್ಲೇನು ಕೊಟ್ಬಿಡ್ತಾರೆ ನಿಮಗೆ ಆಪ್ಷನ್ ಅಲ್ಲಿ, ಬರಾರ್ ಸುಲ್ತಾನರು ಈ ಒಂದು ಯುದ್ಧದಲ್ಲಿ ಭಾಗವಹಿಸಿದರು ಅಂತ ಕೊಟ್ಬಿಡ್ತಾರೆ. ಅಲ್ಲಿ ಎಲಿಮಿನೇಟ್ ಮಾಡ್ಬೇಕು ನೀವು. ಅದಕ್ಕಾಗಿ ಇದು ಗೊತ್ತಿರಲಿ, ಇದರಿಂದ ಕ್ವಶನ್ ಮಾತ್ರ ಪಕ್ಕ ಬರುತ್ತೆ. ಸ್ಟಾರ್ ಇದು, ಓಕೆನಾ? ಇದು ಕೂಡ ಸರಿ ಇದೆ. 4 ದಕ್ಷಿಣ ಸುಲ್ತಾನರು ವಿಜಯನಗರದ ವಿರುದ್ಧ ಪ್ರಮುಖ ಹೋರಾಟವನ್ನು ರಚನೆ ಮಾಡಿದರು ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಅಲ್ಲಸಾನಿ ಪೆದ್ದಣ್ಣನವರು ಅಷ್ಟದಿಗ್ಗಜರಲ್ಲಿ ಒಬ್ಬರಾಗಿದ್ದರು, ಸರಿ ಇದೆ. ಅವನು ಮನುಚರಿತಂ ಎಂಬತಕ್ಕಂಥ ಕೃತಿಯನ್ನು ರಚನೆ ಮಾಡಿದನು, ಇದು ಕೂಡ ಸರಿ ಇದೆ. ಅವರನ್ನು ಆಂಧ್ರ ಕವಿತಾ ಪಿತಾಮಹ ಅಂತ ಕರೀತಾರೆ, ಈಗಾಗಲೇ ರಿಪೀಟೆಡ್ ಕ್ವಶನ್ ಅಲ್ವಾ? ಸರಿ ಇದೆ. 3 ಹೇಳಿಕೆಗಳು ರಿಪೀಟೆಡ್ ಇದಾವೆ ಬೇರೆ ಬೇರೆ ಕ್ವಶನ್ಸ್ ಅಲ್ಲಿ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಕೊನೆಯ ಪ್ರಶ್ನೆ ಅನ್ಸುತ್ತೆ. ಓಕೆ, ಈ ಪ್ರಶ್ನೆಗೆ ಆನ್ಸರ್ನ ನೀವೇ ಮಾಡಬೇಕು. ಫರ್ನಾಂಡೋ ನೂನೀಜ್ ಎಂಬತಕ್ಕಂಥನು ಪೋರ್ಚುಗೀಸ್ ಪ್ರವಾಸಿಗನಾಗಿದ್ದನು, ಮೊದಲನೇ ಹೇಳಿಕೆ. ಅವನು ಅಚ್ಯುತ ದೇವರಾಯನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿಯನ್ನು ನೀಡಿದನು, ಎರಡನೇ ಹೇಳಿಕೆ. ಅವನು ವಿಜಯನಗರದ ಇತಿಹಾಸ, ಆಡಳಿತ, ರಾಜವಂಶದ ಉತ್ತರಾಧಿಕಾರದ ಕುರಿತು ವಿವರಗಳನ್ನು ದಾಖಲೆ ಮಾಡಿದ್ದಾನೆ ಅಂತ ಕೊಟ್ಟಿದ್ದಾರೆ, ಇದು ಮೂರನೇ ಹೇಳಿಕೆ. ನೋಡಿ ವಿದ್ಯಾರ್ಥಿಗಳೇ, ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಇದಕ್ಕೂ ಕೂಡ ಡಿ ಇದೆ ಅಂತ ಆಪ್ಷನ್ ಅಂತ ಡಿ ಹಾಕಬೇಡಿ, ಸುಮ್ಮನೆ ಹಾಕಬೇಡಿ. ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ. ಕೊನೆಯದಾಗಿ ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲಿ ಏನಪ್ಪಾ ಅಂತಂದ್ರೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾನು ಕೊನೆಯದಾಗಿ ಕೊಡ್ತೀನಿ. ಇದನ್ನು ಕನ್ನಡದಲ್ಲಿ ಕೊಡ್ರಿ ಅಂತ ಹೇಳ್ತಾ ಇದ್ರೆ ಕನ್ನಡದಲ್ಲಿ ಕೊಡೋದಕ್ಕೆ ಆಗೋದಿಲ್ಲ, ನೀವು ಸ್ವಲ್ಪ ಬರ್ಕೊಳ್ಳಿ, ಏನೂ ಆಗೋದಿಲ್ಲ. ಸಾಳುವ ಕಿಂಗ್ಡಮ್ ಅನ್ನ ಸಾಳುವ ನರಸಿಂಹ ಎಂಬತಕ್ಕಂಥವನು ಸ್ಥಾಪನೆ ಮಾಡ್ತಾನೆ. ಸ್ಪೀಡಾಗಿ ನೋಡ್ಕೊಂಡ್ಬಿಡೋಣ, ಯಾಕೆಂದ್ರೆ ನನಗೂ ಕೂಡ ಕ್ಲಾಸ್ ಮಾಡೋದಕ್ಕೆ ಆಗ್ತಿಲ್ಲ, ಆದರೂ ಕೂಡ ಕ್ಲಾಸ್ ಮಾಡ್ತಿದ್ದೀನಿ. ಸ್ವಲ್ಪ ಸ್ಪೀಡ್ ಆಯಿತು ಅಂತ ಅನ್ಸುತ್ತೆ ಕ್ಲಾಸು, ಸ್ವಲ್ಪ ಸ್ಲೋ ಹಾಕ್ಕೊಂಡು ನೋಡಿ, ಓಕೆನಾ? ಅಂದರೆ ನೀವು 0.75 ಆಗಿರ್ಬೋದು, 0.80 ಮಾಡಿಕೊಂಡು ನೋಡಿದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ, ಓಕೆನಾ? ಸಾಳುವ ಅಭ್ಯುದಯ ಎಂಬತಕ್ಕಂಥವನು ಡಿಂಡಿಮ ಎಂಬತಕ್ಕಂಥ ಕವಿ ಸಾಳುವ ಅಭ್ಯುದಯ ಎಂಬತಕ್ಕಂಥ ಕೃತಿಯನ್ನು ಬರೀತಾನೆ, ಅದು ಕೂಡ ಕೊಟ್ಟಿದ್ದಾರೆ. 1485ರಿಂದ 1503ರವರೆಗೆ ಇವರು ಆಳ್ವಿಕೆ ಮಾಡ್ತಾರೆ, ಅಷ್ಟು ಕೊಟ್ಟಿದ್ದಾರೆ. ಸಾಳುವ ಕಿಂಗ್ಡಮ್ಗೆ ಇದು ಮುಗೀತು. ಇಲ್ಲಿ ತುಳುವ ಕಿಂಗ್ಡಮ್ ಬರುತ್ತೆ ಇನ್ಮೇಲೆ. ಇದು 1503ರಿಂದ 1565ರವರೆಗೆ ಬರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ರಾಜ ಯಾರಪ್ಪ ಅಂತ ಅಂದ್ರೆ ಕೃಷ್ಣದೇವರಾಯ. ಅವನ ಮಿನಿಸ್ಟರ್ ಯಾರಿರ್ತಾನೆ, ಸಾಳುವ ತಿಮ್ಮರಸ ಎಂಬತಕ್ಕಂಥವನು ಇರ್ತಾನೆ. ಟೀಚರ್ ಯಾರು ಬರ್ತಾರೆ, ವ್ಯಾಸರಾಯರು ಇವನ ಆಸ್ಥಾನದಲ್ಲಿ ಟೀಚರ್ ಆಗಿ ಬಂದಿರ್ತಾರೆ ಅಥವಾ ಇವರಿಗೆ ಗುರುವಾಗಿ ಇರ್ತಾರೆ. ಟೈಟಲ್ ನೋಡ್ಬೋದು, ಅಂದ್ರೆ ಇವನ ಟೈಟಲ್ ಬಗ್ಗೆ ಪ್ರಶ್ನೆ ಬರುತ್ತೆ. ಆಂಧ್ರ ಭೋಜ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬತಕ್ಕಂಥ ಒಂದು ಟೈಟಲ್ ಅನ್ನು ಇವನು ಹೊಂದಿರ್ತಾನೆ. ಇವನು ಬೀದರ್ ಮತ್ತು ಬಿಜಾಪುರ ಸುಲ್ತಾನರ ಎಗೇನೆಸ್ಟ್ ಆಗಿ ಇವನೇನ್ ಮಾಡ್ತಾನೆ, 1510ರಲ್ಲಿ ಇವನೇನ್ ಮಾಡ್ತಾನೆ, ಗೋವಾವನ್ನ ಪೋರ್ಚುಗೀಸರಿಗೆ ವಶಪಡಿಸೋದಕ್ಕೆ ಬೀದರ್ ಮತ್ತು ಬಿಜಾಪುರ ಇದನ್ನ ಪೋರ್ಚುಗೀಸರಿಗೆ ಇವನೇನ್ ಮಾಡ್ತಾನೆ, ಕೃಷ್ಣದೇವರಾಯ
ಹೆಲ್ಪನ್ನು ಮಾಡ್ತಾನೆ, ಅದು ಗೊತ್ತಿರಬೇಕು. ಎಗೇನೆಸ್ಟ್ ಒಡಿಶಾದಲ್ಲಿ ನಾನು ಈಗಾಗಲೇ ತರಗತಿ ಹೇಳಬೇಕಾದ್ರೆ ಒಡಿಶಾ ಮೇಲೆ ಯುದ್ಧ ಮಾಡಿದೆ ಅಂತ ಹೇಳ್ತಾನೆ. ಟೋಟಲ್ ಆಗಿ 5 ಸಲ ಯುದ್ಧವನ್ನು ಮಾಡ್ತಾನೆ. ಪ್ರತಾಪ ರುದ್ರದೇವ ಎಂಬತಕ್ಕಂಥ ರಾಜ ಇರ್ತಾನೆ, ಅವನ ಮೇಲೆ ಯುದ್ಧವನ್ನು ಮಾಡ್ತಾನೆ ಅಂತ ಕೊಟ್ಟಿದ್ದೆ, ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಟೋಕನ್ ಬಾಲಕೃಷ್ಣ ಸ್ಟ್ಯಾಚ್ಯೂ ಅಂದ್ರೆ ಅಲ್ಲಿಂದ ಬಾಲಕೃಷ್ಣ ಎಂಬತಕ್ಕಂಥ ಒಂದು ಸ್ಟ್ಯಾಚ್ಯೂನ ತೆಗೆದುಕೊಂಡು ಬಂದು ಒಡಿಶಾ ಮತ್ತು ಅಲ್ಲಿಂದ ತೆಗೆದುಕೊಂಡು ಬಂದು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೃಷ್ಣಸ್ವಾಮಿ ದೇವಸ್ಥಾನ ಅಟ್ ಹಂಪಿ ಅಂತ, ಕೃಷ್ಣಸ್ವಾಮಿ ದೇವಾಲಯ ಅಂತ ಇಲ್ಲಿ ಏನು ಮಾಡ್ತಾನೆ, ಹಂಪಿಯಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಯಾರಪ್ಪ ಅಂತಂದ್ರೆ ಕೃಷ್ಣದೇವರಾಯ. ನೆಕ್ಸ್ಟ್ ಗೋಲ್ಕೊಂಡ 1516ರಲ್ಲಿ ಗೋಲ್ಕೊಂಡ ಜೊತೆ ಇವನು ಏನಪ್ಪ ಮಾಡ್ತಾನೆ, ಯುದ್ಧವನ್ನು ಮಾಡ್ತಾನೆ. ರಾಯಚೂರು ದೋವಾ ಪ್ರದೇಶಕ್ಕೆ 1520ರಲ್ಲಿ ಇವನೇನು ಮಾಡ್ತಾನೆ, ಕೃಷ್ಣದೇವರಾಯ ಅಟ್ಯಾಕನ್ನು ವಾರನ ಅಥವಾ ಯುದ್ಧವನ್ನು ಮಾಡ್ತಾನೆ, ಇದು ಗೊತ್ತಿರಬೇಕು. ನೆಕ್ಸ್ಟ್ ಕಲಬುರ್ಗಿ ಅಟ್ಯಾಕಲ್ಲಿ ಬಂದಾಗ ಅಮೀರ್ ಬರೀದ್ ಮತ್ತೆ ಇಲ್ಲಿ ಅಮೀರ್ ಬರೀದ್ ಆಫ್ ಬೀದರ್ ಅಂದ್ರೆ ಬೀದರ್ನಲ್ಲಿ ಅಮೀರ್ ಬರೀದನ್ನ ಮತ್ತೆ ಇಲ್ಲಿ ರಿಲೀಸ್ಡ್ ಸೆಕೆಂಡ್ ಮೊಹಮ್ಮದ್ ಶಾ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಯಾಕಪ್ಪ ಕರೀತಾರೆ ಅಂತ ಅಂದ್ರೆ ಇಲ್ಲಿ ಬೀದರ್ನಲ್ಲಿ ಅಮೀರ್ ಬರೀದ್ ಎಂಬತಕ್ಕಂಥವನು ಏನು ಮಾಡ್ತಾನೆ, ಬೀದರ್ನ ಒಂದು ಮೊಹಮ್ಮದ್ ಶಾನನ್ನ ಸೋಲಿಸಿ ಅಮೀರ್ ಬರೀದ್ ಏನು ಮಾಡ್ತಾನೆ, ಆಸ್ಥಾನಕ್ಕೆ ಬರ್ತಾನೆ. ಓಕೆನಾ, ಇದು ಇಂಪಾರ್ಟೆಂಟು. ಆಸ್ಥಾನಕ್ಕೆ ಬರ್ತಾನೆ. ಆಗ ಕೃಷ್ಣದೇವರಾಯ ಬಂದ್ಬಿಟ್ಟು ಈ ಒಂದು ಅಮೀರ್ ಬರೀದ್ನನ್ನ ಸೋಲಿಸಿ ಪುನಃ ಇಲ್ಲಿ ಮೊಹಮ್ಮದ್ ಶಾನನ್ನ ಏನು ಮಾಡ್ತಾನೆ, ರಾಜನಾಗಿ ಸ್ವೀಕಾರ ಮಾಡಿ ಅಥವಾ ಇದನ್ನ ಕೊಡ್ತಾನೆ, ರಾಜ್ಯವನ್ನ ಕೊಡ್ತಾನೆ. ಅದಕ್ಕಾಗಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಇಲ್ಲಿ ಇವನಿಗೆ ಏನು ಬರುತ್ತೆ, ಬಿರುದು ಬರುತ್ತೆ. ಇಷ್ಟು ಗೊತ್ತಿರಲಿ. ಅದಾದ ಬಳಿಕ ಇನ್ನೂ ಕೂಡ ಸ್ಮಾಲ್ ಥಿಂಗ್ಸ್ ಇದಾವೆ. ಕೃಷ್ಣದೇವರಾಯ ಅಮುಕ್ತ ಮೌಲ್ಯದ ಬರೀತಾನೆ. ಪೊಲಿಟಿಕ್ಸ್ ಬಗ್ಗೆ ಇದೆ, ತೆಲುಗು ಭಾಷೆಯಲ್ಲಿದೆ. ಇದು ಕನ್ನಡದ ವರ್ಡ್ಗಳನ್ನು ಕೂಡ ಅಥವಾ ಕನ್ನಡದ ಪದಗಳನ್ನು ಕೂಡ ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಜಾಂಬವತಿ ಕಲ್ಯಾಣ, ಇದನ್ನು ಸಂಸ್ಕೃತದಲ್ಲಿ ಬರೀತಾನೆ. ಅಲ್ಲಸಾನಿ ಅಷ್ಟದಿಗ್ಗಜರಲ್ಲಿ ಇವನ ಒಂದು ಆಸ್ಥಾನದಲ್ಲಿ ಇದ್ರು ಅಂತ ಕೊಟ್ಟಿದ್ದಾರೆ. ಮನುಚರಿತಂ ಎಂಬತಕ್ಕಂಥದ್ದನ್ನು ಅಲ್ಲಸಾನಿ ಪೆದ್ದಣ್ಣ ಬರೀತಾರೆ. ಪಾಂಡುರಂಗ ಮಹಾತ್ಮೆ ಎಂಬತಕ್ಕಂಥ ರಾಮಕೃಷ್ಣ ಅವರು ಬರೀತಾರೆ. ಕನಕದಾಸರು ನಳಚರಿತೆ, ಮೋಹನ ತರಂಗಿಣಿ ಮತ್ತೆ ಇಲ್ಲಿ ರಾಮಧಾನ್ಯ ಚರಿತೆ. ನೋಡಿ, ತುಂಬಾ ಇಂಪಾರ್ಟೆಂಟು. ಕನಕದಾಸರು ಇಲ್ಲಿ ಅಷ್ಟದಿಗ್ಗಜರಲ್ಲಿ ಇದ್ರ ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಇದೇ ವಿಜಯನಗರ ಆಸ್ಥಾನದಲ್ಲಿ ಕನಕದಾಸರು ಕೂಡ ಇದ್ರು, ಮತ್ತೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ರು. ನಳಚರಿತೆ ಮತ್ತೆ ಇಲ್ಲಿ ಮೋಹನ ತರಂಗಿಣಿ ಮತ್ತೆ ಇಲ್ಲಿ ರಾಮಧಾನ್ಯ ಚರಿತೆ ಅಂತಕ್ಕಂಥದನ್ನ ಕೃತಿಗಳನ್ನ ರಚನೆ ಮಾಡ್ತಾರೆ. ಬಟ್ ಇವರು ಅಷ್ಟದಿಗ್ಗಜರಲ್ಲಿ ಇದ್ರ ಅಂತ ಕೇಳ್ತಾರೆ. ಇರಲಿಲ್ಲ. ತುಂಬಾ ಇಂಪಾರ್ಟೆಂಟು, ಇರಲಿಲ್ಲ. ಎಲ್ಲಾ ತೆಲುಗು ಕವಿಗಳು ಇದ್ರು, ಕನ್ನಡ ಕವಿಗಳು ಯಾರು ಇರಲಿಲ್ಲ. ಓಕೆನಾ. ಕೃಷ್ಣದೇವರಾಯ ಅಂತ ಬಂದಾಗ ಅವನ ಒಂದು ಆಸ್ಥಾನಕ್ಕೆ ಬಾರ್ಬೋಸ ಮತ್ತೆ ಇಲ್ಲಿ ಡೊಮಿಂಗೋ ಪಯಾಸ್ ಅಂತಕ್ಕಂಥವ್ರು ಬರ್ತಾರೆ. ನೆಕ್ಸ್ಟ್ ಅಚ್ಯುತ ದೇವರಾಯನ ಆಸ್ಥಾನಕ್ಕೆ ನ್ಯೂನಿಜ್ ಅಂತಕ್ಕಂಥವ್ನು ಬರ್ತಾನೆ. ನಾನು ಕೊನೆ ಪ್ರಶ್ನೆ ಹೇಳಿದ್ದೆ, ಅದರ ಬಗ್ಗೆ ನೀವು ಇಲ್ಲಿ ಮಾಹಿತಿ ನೋಡ್ಬೋದು. ಸದಾಶಿವರಾಯ ಅಂತ ಬರ್ತಾನೆ. ಅವನು ಅಳಿಯ ರಾಮರಾಯ ಅವನನ್ನ ಜೈಲಿಗೆ ಹಟ್ಟಿ ತಾಳಿಕೋಟೆ ಯುದ್ಧ ಮಾಡ್ತಾರೆ 1565ರಲ್ಲಿ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಅದರಲ್ಲಿ ಬರಾರ್ ಎಂಬತಕ್ಕಂಥವ್ರು ಇಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ಏನಪ್ಪಾ ಮಾಡಿಲ್ಲ ಅಂತ ಅಂದ್ರೆ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತಾನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇದು ಇವತ್ತಿನ ತರಗತಿ ಇಷ್ಟ ಆಯ್ತಾ? ತರಗತಿ ಇಷ್ಟ ಆದರೆ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಬೇಕು. ಜೊತೆಗೆ ನೀವೇನಾದರೂ ಬ್ಯಾಚ್ ಇನ್ನೂ ಕೂಡ ಪರ್ಚೇಸ್ ಮಾಡೋರಾಗಿದ್ದರೆ ಇಲ್ಲಿ ಸ್ಕ್ಯಾನರ್ ಕೊಡ್ತೀನಿ, ನೀವು ಸ್ಕ್ಯಾನ್ ಮಾಡಿ ನೀವು ಬ್ಯಾಚನ್ನು ಪರ್ಚೇಸ್ ಮಾಡ್ಬೋದು. ಇವತ್ತಿನ ತರಗತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.